ಸ್ಪಷ್ಟನೆಯನ್ನು ಕೂಡ ನೀಡಿದ್ದೇನೆ. ತಮ್ಮೆಲ್ಲರೂ ಕೂಡ ತಿಳಿದಂತೆ ನಾನು ಯಾವತ್ತೂ ಕೂಡ ರಾಜಕೀಯದಲ್ಲಿ ಇರಲಿಲ್ಲ. ನಮ್ಮ ತಂದೆ ಧ್ರುವಣ್ಣನವರು 2 ಬಾರಿ ಅಲ್ಲಿ ಸಂಸದರಾಗಿ ಆಯ್ಕೆಯಾಗಿದ್ದರು. 2 ಬಾರಿ ಕೂಡ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಜನತೆ ಅವ್ರಿಗೆ ಅತಿ ಹೆಚ್ಚು ಮತಗಳಿಂದ ಆಶೀರ್ವಾದವನ್ನು ಮಾಡಿ 2 ಬಾರಿ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಂಥದ್ದು. ಅವರು ಕೂಡ ಉತ್ತಮ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿ ಒಳ್ಳೆ ಸಂಸದರಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಂಥವ್ರು. ಆದ್ದರಿಂದ ಸಹಜವಾಗಿ ಅವರಿಗೆ ಅಪಾರವಾದಂತಹ ಬೆಂಬಲಿಗರು ಚಾಮರಾಜನಗರ ಲೋಕಸಭಾ ವ್ಯಾಪ್ತಿಯಲ್ಲಿ ಇರೋವಂಥದ್ದು. ಆದ್ದರಿಂದ ಈಗಾಗಲೇ ತಮಗೆ ಗೊತ್ತಿದೆ ಯಾವ ರೀತಿಯ ಬೆಳವಣಿಗೆಯಲ್ಲಿ, ಯಾವ ರೀತಿಯ ಒಂದು ಸಂದರ್ಭದಲ್ಲಿ ನಾನು ಚುನಾವಣೆಯನ್ನು ಎದುರಿಸಬೇಕಾಗಿದ್ದು ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಅಂತಹ ಒಂದು ಸನ್ನಿವೇಶದಲ್ಲಿ ನಮ್ಮ ಕ್ಷೇತ್ರದ ಜನತೆ, ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಜನತೆ ನನಗೆ ಧೈರ್ಯವನ್ನು ತುಂಬಿ, ಶಕ್ತಿಯನ್ನು ಕೊಟ್ಟು, ನನಗೆ ಚುನಾವಣೆಯನ್ನು ಎದುರಿಸಲಿಕ್ಕೆ ಬಲವಾಗಿ ನಿಂತು ಒಂದು ಐತಿಹಾಸಿಕವಾದಂತಹ ಜಯ, ಸುಮಾರು 47,107 ಮತಗಳಿಂದ ನನಗೆ ಒಂದು ಐತಿಹಾಸಿಕವಾದಂತಹ ಜಯವನ್ನು ನನಗೆ ನೀಡಿದ್ದಾರೆ. ನನಗೆ ಅದರಲ್ಲೂ ಬಹು ಮುಖ್ಯವಾಗಿ ಕಷ್ಟದ ಸನ್ನಿವೇಶದಲ್ಲಿ ನನಗೆ ಅವರು ಆಧಾರ ಸ್ತಂಭವಾಗಿ ನಿಂತಿದ್ದಾರೆ. ಆದ್ದರಿಂದ ನಾನು ಅವರ ಶಾಸಕನಾಗಿ ಈ 5 ವರ್ಷ ನನ್ನ ಟರ್ಮ್ ಏನಿದೆ, ಅವಧಿ ಏನಿದೆ, ಅದಕ್ಕೆ ನಾನು ನನ್ನ ಶ್ರಮಪಟ್ಟು, ನನ್ನ ಶಕ್ತಿ ಮೀರಿ ಶ್ರಮವನ್ನು ಪಟ್ಟು ಕೆಲಸ ಕಾರ್ಯಗಳನ್ನು ಮಾಡೋದಷ್ಟೇ ನನ್ನ ಗುರಿ. ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.